ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ಮಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂಡ್ ಹೋಪ್ಫುಲಿ ನಿಮಗೆ ಈ ಒಂದು ಸೀರೀಸ್ ತುಂಬಾ ಯೂಸ್ಫುಲ್ ಆಗ್ತಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ದಯವಿಟ್ಟು ಎಕ್ಸಾಮ್ ಆಗೋ ತನಕ ನಾನು ಎಷ್ಟು ವಿಡಿಯೋ PYQs ಹಾಕ್ತೀನಿ ಅದನ್ನ ನೋಡಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್, ಟ್ರಸ್ಟ್ ಮೀ ಇನ್ ದಿಸ್. ಸೊ ಇದು 2019 ಕ್ವಶನ್ ಪೇಪರ್ PC. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಿಂದ ಆಚರಿಸುತ್ತಾರೆ? ನವೆಂಬರ್ 1 ಇದು ಎಲ್ರಿಗೂ ಗೊತ್ತಿದೆ. ಇವಾಗ ಈ ತರ ಕ್ವಶನ್ ಕೇಳಲ್ಲ. ಈ ವರ್ಷ ಏನ್ ಕೇಳ್ಬೋದಂದ್ರೆ, ಯಾವಾಗ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಬಂತು, ಮೈಸೂರು ಯಾವಾಗ ಕರ್ನಾಟಕ ಆಯಿತು, ಇದನ್ನ ಕೇಳ್ಬೋದು. ಅಥವಾ ಆ ಟೈಮಲ್ಲಿ ಇದ್ದಂತಹ CM ಯಾರು ಅಂತ ಕೇಳ್ಬೋದು. ನೆಕ್ಸ್ಟ್, ಬಿಕಾಸ್ ಇಷ್ಟು ಈಸಿ ಕ್ವಶನ್ ಈ ಸಲ ಬರೋದು ಡೌಟ್. ದೆನ್ 2018 ಫಿಫಾ ವರ್ಲ್ಡ್ ಕಪ್ ಗೆದ್ದಿದ್ದು ಯಾರು ಅಂತ ಕೇಳಿದ್ರು, ಅವಾಗ ಫ್ರಾನ್ಸ್ ಗೆದ್ದಿತ್ತು. ಈಗ ಫಿಫಾಗೆ ಇಂಡಿಯಾ ಎಲಿಜಿಬಲ್ ಇದೆಯಾ ಇಂಡಿಯಾ ಅಂತ ಕ್ವಶನ್ ಬರಬಹುದು. ಅಥವಾ ಹೈಯೆಸ್ಟ್ ಫಿಫಾ ಅವಾರ್ಡ್ ಗೆದ್ದಿರುವಂತ ಕಂಟ್ರಿ ಯಾವುದು ಅಂತಲೂ ಕೇಳಬಹುದು. ಸೊ G20 ಸಮಿಟ್ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಘೋಷಿಸಲಾಯಿತು? 2022. ಈ ಸಲ ಕ್ವಶನ್ ಕೇಳ್ಬೋದು, G20 ಸಮಿಟ್ ಅಲ್ಲಿ ಆದಂತಹ ಪರಿಣಾಮ ಏನು ಅಂತ ಕೇಳ್ಬೋದು. ಬಟ್ ಎಲ್ಲಿ ನಡೆಯಿತು ಅಂತ ಕೇಳ್ಬೋದು, ಭಾರತದ ಎಲ್ಲಿ ನಡೆಯಿತು ಆ ಸಮಿಟ್ ಅಂತ. ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಆರಂಭಿಸಿದ ರಾಜ್ಯ ಯಾವುದು? 112 ಮಾಡಿದ್ದು ಹಿಮಾಚಲ್ ಪ್ರದೇಶ. ಸೊ ಈಗ ನಿಮಗೆ ಕೇಳ್ಬೋದು, ಕರ್ನಾಟಕದಲ್ಲಿ ಯಾವ ಒಂದು ತುರ್ತು ಸಂಖ್ಯೆ ಇದೆ? 112 ಇದೆಯಾ ಅಥವಾ 108 ಇದೆಯಾ, ಯಾವುದು ಒಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಭಾರತದ ಈ ಪ್ರದೇಶದಲ್ಲಿ ಯಾವುದು ಎಕಲಾಜಿಕಲ್ ಹಾಟ್ಸ್ಪಾಟ್ ಎಂದು ಕರೆಯುತ್ತಾರೆ? ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳ ಜೊತೆಗೆ ಉಳಿದಿರುವಂತಹ 3 ಹಾಟ್ಸ್ಪಾಟ್ ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ 4 ಕೊಟ್ಬಿಟ್ಟು ಇವುಗಳಲ್ಲಿ ಯಾವುದು ಭಾರತದ ಎಕಲಾಜಿಕಲ್ ಹಾಟ್ಸ್ಪಾಟ್ ಅಂತ ಕೇಳ್ಬೋದು. ಇಲ್ಲ ಅಂತಂದ್ರೆ ಎಕಲಾಜಿಕಲ್ ಹಾಟ್ಸ್ಪಾಟ್ ಕ್ರೈಟೀರಿಯಾ ಏನು, ಒಂದು ಪ್ರದೇಶವನ್ನು ಎಕಲಾಜಿಕಲ್ ಹಾಟ್ಸ್ಪಾಟ್ ಅನ್ನೋಕ್ಕೆ ಯಾವ ಕ್ರೈಟೀರಿಯಾ ಇದೆ ಅಂತ ಕೇಳ್ಬೋದು. ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿದೆ? ಜಾಗತಿಕ ಹಸಿರುಮನೆ, ಗ್ರೀನ್ ಹೌಸ್ ಗ್ಯಾಸಸ್, ಗ್ರೀನ್ ಹೌಸ್ ಎಫೆಕ್ಟ್. ಇದರಿಂದ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ಗೆ ತುಂಬ ಭಯಾನಕವಾಗಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ನೋಡಿ, ಈ ಥರದನ್ನ ನೀವು ಈ ವರ್ಷ KEA ಅಲ್ಲಿ ಕೇಳ್ಬೋದು. ಯಾರೋ ಒಬ್ರು ಸ್ಟೂಡೆಂಟ್ ಹೇಳಿದ್ರು, ಮ್ಯಾಮ್ KEA ಅದನ್ನ ಮಾಡಿಕೊಡಿ ಅಂತ. ಬಟ್ ನಾನು ಅವ್ರಿಗೆ ಹೇಳಿದೆ, ವಿ ಹ್ಯಾವ್ ಟು ಗೋ ಥ್ರೂ ಎವ್ರಿ ಇದು. ಈಗ 2016 2026 ತನಕ ನಮ್ಗೆ ಎಷ್ಟು ಸಿಗುತ್ತೆ ಅದನ್ನ ಮಾಡೋಣ. ಆ್ಯಂಡ್ ಉಳಿದಿದ್ದನ್ನು ನಾನು KEA ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಬಿಕಾಸ್ ನಿಮಗೆ ಹೇಗೆ ಇವಾಲ್ವ್ ಆಗಿದೆ ಅನ್ನುವಂತಹದ್ದು ಒಂದು ಜ್ಞಾನ ಗೊತ್ತಾಗುತ್ತೆ. ಲೋಕಸಭೆಯಲ್ಲಿ ಬಾಕಿ ಇರುವ ಒಂದು ಬಿಲ್ ಅಧಿವೇಶನದ ಮುಕ್ತಾಯದ ಒಳಗೆ ರದ್ದಾಗುತ್ತದೆ. ಆ್ಯಂಡ್ ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ ಒಂದು ವಿಸರ್ಜನೆ ನಂತರ ರದ್ದಾಗುವುದಿಲ್ಲ. ಇದು ಕರೆಕ್ಟು. ಲೋಕಸಭೆಯಲ್ಲಿ ಬಾಕಿ ಇರುವ ಬಿಲ್ಲು ಅಧಿವೇಶನದ ಮುಕ್ತಾಯದ ನಂತರ ರದ್ದಾಗುವುದಿಲ್ಲ. ಲೋಕಸಭಾ ವಿಸರ್ಜನೆ ಆದ್ರೆ ಮಾತ್ರ ರದ್ದಾಗುತ್ತೆ. ಸೊ ಹಾಗಾಗಿ ಮೊದಲನೇದು ತಪ್ಪು, ಎರಡನೇದು ಕರೆಕ್ಟು. ಆ್ಯಂಡ್ ಇವಾಗ ನಿಮಗೆ ಗೊತ್ತಿರಬೇಕು, ಆರ್ಟಿಕಲ್ 108 ಏನು ಹೇಳುತ್ತೆ, ಆರ್ಟಿಕಲ್ 110 ಏನು ಹೇಳುತ್ತೆ, ಆರ್ಟಿಕಲ್ 112 ಏನು ಹೇಳುತ್ತೆ, ಇವೆಲ್ಲದರ ಅರಿವು ಕೂಡ ನಿಮಗೆ ಇರಬೇಕು. ರಾಜ್ಯವೊಂದರಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿರುವ ರಾಜ್ಯಪಾಲರಿಂದ ನೇಮಿಸಲ್ಪಡುತ್ತಾರೆ. ರಾಜ್ಯಪಾಲರಿಂದನ ಸೆಕ್ರೆಟರಿ ಆಫ್ ಸ್ಟೇಟ್. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯರು ಒಂದು ನಿರ್ದಿಷ್ಟ ಸಮಯಾವಧಿ. ಇವರಿಗೆ ಸಮಯಾವಧಿ ಕೂಡ ಇಲ್ಲ. ಇದು ರಾಜ್ಯಪಾಲರಿಂದ ನೇಮಿಸಲ್ಪಡುವುದಿಲ್ಲ. ಸೊ ಎರಡೂ ಕೂಡ ತಪ್ಪಾಗಿದೆ. ಇದಕ್ಕೆ ನಿಮಗಿವಾಗ ನೀವು ಹೋಗಿ ಮಾಡುವಂಥದ್ದು ಏನು, ಚೀಫ್ ಸೆಕ್ರೆಟರಿ ಬಗ್ಗೆ ನೀವು ಓದಬೇಕು. ಇದು ಎರಡೂ ಕೂಡ ಸರಿಯಾಗಿಲ್ಲ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? KC ರೆಡ್ಡಿ, K ಚಂಗಲರಾಯ ರೆಡ್ಡಿ. ನಿಮ್ಗಿವಾಗ ಗೊತ್ತಿರಬೇಕು, ಲಾಂಗೆಸ್ಟ್ ಡೇ ಯಾವ CM ವರ್ಕ್ ಮಾಡಿದ್ದಾರೆ ಅಂತ ರೀಸೆಂಟಾಗಿ ನ್ಯೂಸ್ ಅಲ್ಲಿದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್. ಆರಂಭಿಕ ಕಾಲದಲ್ಲಿ ಎರಡನೇ ರಾಜನಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೀತಿದ್ರು? ವಾತಾಪಿ ಅಂತ ಕರಿತಾ ಇದ್ರು. ಇದೆಲ್ಲ ಸೇಮ್ ಇಂಗ್ಲಿಷ್ ಅಲ್ಲಿದೆ. ಜೋಗ್ ಜಲಪಾತವು ಯಾವ ನದಿಯ ಮೇಲಿದೆ? ಶರಾವತಿ ಮೇಲಿದೆ. ಕಾವೇರಿ ನದಿಯಲ್ಲಿರುವಂತಹ ಜಲಪಾತ ಯಾವುದು ನಿಮಗೆ ಗೊತ್ತಿರಬೇಕು. ಗೋದಾವರಿಯಲ್ಲಿ ಅದರ ಜಲಪಾತ ಇದೆಯಾ? ಕೃಷ್ಣದಲ್ಲಿ ಜಲಪಾತ ಇದೆಯಾ? ಈ ಎಲ್ಲ ನದಿಗಳದು ಏನ್ ಗೊತ್ತಿರಬೇಕು ನಮಗೆ? ಉಪನದಿಗಳು ಗೊತ್ತಿರಬೇಕು.
ಕರ್ನಾಟಕದಲ್ಲಿ ಇರುವಂತಹ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅನ್ನೋದು ಗೊತ್ತಿರಬೇಕು. ಸೆಕೆಂಡ್ ಹೈಯೆಸ್ಟ್ ಯಾವುದು? ಮತ್ತೆ ನಂದಿ ಬೆಟ್ಟ ಯಾವ ಡಿಸ್ಟ್ರಿಕ್ಟ್ ಅಲ್ಲಿದೆ? ಪುಷ್ಪಗಿರಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿದೆ? ಚಾಮುಂಡಿ ಹಿಲ್ಸ್ ಎಲ್ಲಿದೆ? ಇದೆಲ್ಲ ನಿಮಗೆ ಗೊತ್ತಿರಬೇಕು. ಈ ಕೆಳಗಿನ ಗುಪ್ತ ರಾಜರ ಕಾಲಾನುಕ್ರಮಿಕ ಹೆಸರನ್ನು ನೀಡಿ. ಸಮುದ್ರಗುಪ್ತ, ಚಂದ್ರಗುಪ್ತ, ಚಂದ್ರಗುಪ್ತ ಟು, ಕುಮಾರಗುಪ್ತ, ಸ್ಕಂದಗುಪ್ತ. ಚಂದ್ರಗುಪ್ತ ಮೊದಲನೇದಾಗಿ ಬರ್ತಾರೆ, ಅದಾದಮೇಲೆ ಸಮುದ್ರಗುಪ್ತ, ಅದಾದಮೇಲೆ ನೆಕ್ಸ್ಟ್ ಚಂದ್ರಗುಪ್ತ ಟು, ಅದಾದ ನಂತರ ಕುಮಾರಗುಪ್ತ, ದೆನ್ ಸ್ಕಂದಗುಪ್ತ. ಸೊ ಹಾಗಾಗಿ ಎ ಆನ್ಸರ್ ಆಗಿರುತ್ತೆ. ಆಲಮಟ್ಟಿ ಯಾವ ನದಿಗೆ ನಿರ್ಧರಿಸುವಂತ ಡ್ಯಾಮ್ ಆಗಿದೆ? ಕೃಷ್ಣಾ ನದಿಗೆ. ಆಲಮಟ್ಟಿ ಕೃಷ್ಣಾ ನದಿಗೆ. ಇವಾಗ ನಿಮಗೆ ಗೊತ್ತಿರಬೇಕು ಮಹಾನದಿಗೆ ಯಾವುದಾದ್ರೂ ಅಣೆಕಟ್ಟಿದೆಯಾ? ಗೋದಾವರಿಗೆ ಯಾವುದಿದೆ? ಕಾವೇರಿ ರಿವರಿಗೆ ಯಾವುದಿದೆ? ವೈಟಮಿನ್ ಎ ಕೊರತೆಯಿಂದ ಬರುವಂತಹ ಇದು ರಾತ್ರಿ, ಹಗಲ್, ಇರುಳು ಗುರುಡು ಅಥವಾ ರಾತ್ರಿ ಅಂಧತ್ವ ಎ ಇಂದ. ಸೊ ನಿಮಗೆ ಇವಾಗ ಗೊತ್ತಿರಬೇಕು ಬಿ, ಸಿ, ಡಿ, ಇ ಮತ್ತೆ ಕೆ ಇವುಗಳಿಂದ ಬರುವಂತಹ ರೋಗ ಯಾವುದು ಅಂತ. ರಾಜ್ಯವೊಂದರ ವಿಧಾನ ಪರಿಷತ್, ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 1.3ಕ್ಕಿಂತ ಅಥವಾ ಯಾವುದೇ ಸನ್ನಿವೇಶದಲ್ಲಿ 40 ಅಂದರೆ ಟೋಟಲ್ಲು ಈಗ 220 ಇದ್ದರೆ ಬೈ 3 1/3 ಇರಬೇಕು. ಮತ್ತೆ 40ಕ್ಕಿಂತನೂ ಕಡಿಮೆ ಇರಬಾರ್ದು. 40ಕ್ಕಿಂತ ಕಡಿಮೆ ಇರಬಾರದು. ಇದು ವಿಧಾನ ಪರಿಷತ್. ಈಡನ್ ಗಾರ್ಡನ್ಸ್ ಯಾವ ನಗರದಲ್ಲಿರುವ ಕ್ರೀಡಾಂಗಣದ ಕೋಲ್ಕತ್ತಾ. ಈಗ ನಿಮಗೆ ಗೊತ್ತಿರಬೇಕು ಮುಂಬೈಯಲ್ಲಿರುವುದರ ಹೆಸರೇನು, ಬೆಂಗಳೂರಲ್ಲಿರೋದ್ರ ಹೆಸರೇನು, ಮತ್ತೆ ಲಾರ್ಜೆಸ್ಟ್ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿದೆ, ಇದೆಲ್ಲವೂ ನಿಮಗೆ ಗೊತ್ತಿರಬೇಕು. ಈ ಕೆಳಗಿನಲ್ಲಿ ಯಾವ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯಕ್ಕೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಮೋಹಿನಿಯಾಟ್ಟಂ, ಕಥಕ್, ಬಿಹು. ಯಕ್ಷಗಾನ ಕರ್ನಾಟಕ ಕರೆಕ್ಟ್, ಬಿಹು ಅಸ್ಸಾಂ ಕರೆಕ್ಟ್, ಕಥಕ್ ಉತ್ತರ ಪ್ರದೇಶ್, ಮೋಹಿನಿಯಾಟ್ಟಂ ಆಂಧ್ರ ಪ್ರದೇಶ ಅಲ್ಲ, ಅದು ಯಾವುದು? ಕೇರಳ. ಡೊಳ್ಳು ಕುಣಿತ ಕರ್ನಾಟಕದಲ್ಲಿರುವಂತಹ ಒಂದು ಜನಪದ. ಸೊ ನೀವಿಲ್ಲಿ ಓದಬೇಕು ಫೋಕ್ ಡ್ಯಾನ್ಸ್ ಆಫ್ ಎಲ್ಲ ಸ್ಟೇಟ್ದು. ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಓದಬೇಕು. ಮತ್ತೆ ಫೋಕ್ ಮ್ಯೂಸಿಕ್ ಆ್ಯಂಡ್ ಕ್ಲಾಸಿಕಲ್ ಮ್ಯೂಸಿಕ್. ಜೋಗ್ ಫಾಲ್ಸ್ ಸೇಮ್ ಕನ್ನಡ ಇಂಗ್ಲೀಷಲ್ಲಿರುವಂಥದ್ದು. ದೋಣಿ ಸ್ಪರ್ಧೆಯು ಈ ಕೆಳಗಿನ ಯಾವ ಒಂದು ಹಬ್ಬದ ವಿಶಿಷ್ಟ ಗುಣವಾಗಿದೆ? ಓಣಂ ಎಂಬುವಂಥ ಒಂದು ಹಬ್ಬದ್ದು ದೋಣಿ ಸ್ಪರ್ಧೆಯು ವಿಶಿಷ್ಟವಾದ ಗುಣಲಕ್ಷಣವಾಗಿದೆ. ಈಗ ನಿಮಗೆ ಗೊತ್ತಿರಬೇಕು ಪೊಂಗಲ್ ಟೈಮಲ್ಲಿ ಏನು ಮಾಡ್ತಾರೆ, ಬಿಹು ಟೈಮಲ್ಲಿ ಏನು ಮಾಡ್ತಾರೆ, ನವರಾತ್ರಿ ಟೈಮಲ್ಲಿ ಏನು ಮಾಡ್ತಾರೆ. ಪೆನ್ಸಿಲನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಇವರು ಮೊದಲಿಗೆ ಪೆನ್ಸಿಲನ್ನು ಕಂಡುಹಿಡಿದಂಥವ್ರು. ಇದು ನಿಮಗೆ ಗೊತ್ತಿರಬೇಕು. ಕೆಳಗಿನ ಯಾವುದು ಬರಾಕ್ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಸೆಣಬು ಅಂದರೆ ಜೂಟ್ ಬರಾಕ್ ಕಣಿವೆಯಲ್ಲಿರುವಂಥದ್ದು. ಈಗ ನಿಮಗೆ ಗೊತ್ತಿರಬೇಕು ಕಬ್ಬು ಎಲ್ಲಿ ಬೆಳೆಯುತ್ತಾರೆ, ಚಹಾ ಎಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ, ಹತ್ತಿ ಎಲ್ಲ ಹೆಚ್ಚಾಗಿ, ಕಾಫಿಯಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ, ಮತ್ತೆ ರೈಸ್ ಅಕ್ಕಿಯಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದವನು ಕೌಟಿಲ್ಯ ಬರೆದಂತಹ ಪುಸ್ತಕಗಳು ಅರ್ಥಶಾಸ್ತ್ರ. ಇದು ನಿಮಗೆ ಗೊತ್ತಿರಬೇಕು. ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದವನು ಕನಿಷ್ಕ. ಈಗ ನಿಮಗೆ ಬುದ್ಧಿಸ್ಟ್ ಕೌನ್ಸಿಲ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಕನಿಷ್ಕ ಯಾವ ಬುದ್ಧಿಸ್ಟ್ ಕೌನ್ಸಿಲ್ನ ಹೋಸ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿರಬೇಕು. ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ನವದೆಹಲಿಯಲ್ಲಿದೆ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದಿರುವುದು ದಾದಾಬಾಯಿ ನವರೋಜಿ. ರವೀಂದ್ರನಾಥ್ ಠಾಗೂರ್ನ ಏನು ಕರೀತಾರೆ? ಜಯಪ್ರಕಾಶ್ ನಾರಾಯಣ್ಗಿದ್ದ ಬಿರುದುಗಳೇನು? ರಾಜಗೋಪಾಲನ ಏನಾದ್ರು ಕರೀತಾ ಇದ್ರ? ಇದೆಲ್ಲ ನಿಮಗೆ ಗೊತ್ತಿರಬೇಕು. ಭಾರತದ ಕರೆನ್ಸಿ ನೋಟುಗಳ ಮುದ್ರಣವನ್ನು ಎಲ್ಲಿದೆ? ಸಾಲ್ಬೋನಿ, ನಾಸಿಕ್, ಮೈಸೂರು. ಇನ್ನೊಂದೆಲ್ಲಿ? ದಿಯೋದಾರ್. ಝಾನ್ಸಿ ಅಲ್ಲ. ಸೊ ಇದು ಸರಿಯಾದ ಉತ್ತರ. ಯುನೈಟೆಡ್ ನೇಷನ್ಗಳಲ್ಲಿ ಭದ್ರತಾ ವಿಟೋ ಎಷ್ಟು? ವಿಟೋ ಇರೋದು 5ಕ್ಕೆ, ಮತ್ತೆ ಪ್ಲಸ್ 10 ಮೆಂಬರ್ಸ್ ಅಬ್ಸರ್ವಿಂಗ್ ಸ್ಟೇಟಲ್ಲಿದ್ದಾರೆ ಅಥವಾ ನಾನ್ ಪರ್ಮನೆಂಟ್ ಮೆಂಬರ್. ಭಾರತೀಯ ಯಾವ ಕಾಲಂನಲ್ಲಿ ಪಕ್ಷಾಂತರ ವಿರೋಧಿ 10th ಶೆಡ್ಯೂಲಲ್ಲಿ ಏನಿದೆ? 10th ಶೆಡ್ಯೂಲಲ್ಲಿ ಆಂಟಿ ಡಿಫೆಕ್ಷನ್ ಇದೆ. ನೆಫ್ರಾಲಜಿ ಯಾವುದಕ್ಕೆ ಸಂಬಂಧಿಸುತ್ತದೆ? ಮೂತ್ರಕೋಶ. ಈಗ ಮೆದುಳಿಗೆ ಓದುವಂಥದ್ದು ಯಾವುದು? ಯಕೃತ್. ಲಿವರ್ಗೆ ಓದುವಂಥದ್ದು ಯಾವುದು? ಹೃದಯಕ್ಕೆ ಸಂಬಂಧಿಸಿದ. ಇದೆಲ್ಲ ನಿಮಗೆ ಗೊತ್ತಿರಬೇಕು.
ಯಾವುದರಲ್ಲಿ ಪೆನ್ಸಿಲ್ಗಳ ತಯಾರಿಕೆ? ಗ್ರಾಫೈಟಲ್ಲಿ ಪೆನ್ಸಿಲ್ ತಯಾರಿಕೆ ಮಾಡುತ್ತಾರೆ. ಸಿಲಿಕಾನ್ ಮತ್ತು ಜರ್ಮೇನಿಯಂ ಸೆಮಿಕಂಡಕ್ಟರ್ಗೆ. ಕಲ್ಲಿದ್ದಲಿಂದ ಏನನ್ನ ತಯಾರಿಸ್ತಾರೆ? ಕ್ಯಾಲ್ಶಿಯಂನಿಂದ ಏನ ತಯಾರಿಸ್ತಾರೆ? ಇವೆಲ್ಲ ನಿಮಗೆ ಗೊತ್ತಿರಬೇಕು. ಕ್ವಾರ್ಟೈಟ್ ಇದು ಮರಳುಗಲ್ಲು. ಸ್ಯಾಂಡ್ಸ್ಟೋನ್ ಮರಳು ಕ್ವಾರ್ಟ್ಸೈಟ್. ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮಹಿಳೆ ಯಾರು? ಬಚೇಂದ್ರ ಪಾಲ್. ಯಾವಾಗ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ಶಾಂತಿವನ ಯಾರ ವಿಶ್ರಾಂತಿ ಸ್ಥಳ? ನೆಹರು ಅವ್ರದ್ದು. ರಾಜೀವ್ ಗಾಂಧಿ ಎಂದೇನು? ಲಾಲ್ ಬಹದ್ದೂರ್ ಶಾಸ್ತ್ರಿದೇನು? ಮಹಾತ್ಮ ಗಾಂಧಿದೇನು? ಮತ್ತು ಇಂದಿರಾ ಗಾಂಧಿದೇನು? ಇದೆಲ್ಲವನ್ನು ಕೇಳುವ ಸಾಧ್ಯತೆ ಇರುತ್ತೆ. ಯಾವ ದೇಶದ ರಾಷ್ಟ್ರೀಯ ಶಾಸನಾಂಗ ಡೂಮಾ ಎಂದು ಕರೆಯುತ್ತಾರೆ? ರಷ್ಯಾ. ಈಗ ನಿಮಗೆ ಗೊತ್ತಿರಬೇಕು, USA ಏನಂತ ಕರೀತಾರೆ? ನೇಪಾಳದನ್ನ ಏನಂತ ಕರೀತಾರೆ? ಪೀಸಾದ ಬಾಗಿದ ಗೋಪುರ, ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ? ಇಟಲಿಯಲ್ಲಿದೆ. ಫ್ರಾನ್ಸಲ್ಲಿ ಏನಿದೆ? ಫ್ರಾನ್ಸಲ್ಲಿ ಯಾವ ಟವರ್ ಇದೆ? ಎಫೆಲ್ ಟವರ್. ಸ್ಪೇನ್ ಮತ್ತು ಪೋರ್ಚುಗೀಸಲ್ಲಿ ಇರುವಂತಹ ಪ್ರಮುಖವಾದಂತಹ ಟೂರಿಸ್ಟ್ ಪ್ಲೇಸ್ ಯಾವುದು? ಇದೆಲ್ಲ ಕೇಳ್ತಾರೆ. ಪಲ್ಲವರ ಆಳ್ವಿಕೆಯಲ್ಲಿ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಕಂಚಿ. ಚೋಳರ ಕಾಲದ ತಮಿಳು ರಾಮಾಯಣವನ್ನು ಬರೆದವರು ಕಂಬನ್. ಮೇಕೆದಾಟು ಕರ್ನಾಟಕದಲ್ಲಿದೆ, ಎಲ್ಲಿದೆ? ಇದು ಯಾವ ನದಿಗೆ ಅಡ್ಡಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಾಮೆಂಟ್ ಮಾಡೋ ಟಂಗ್ಸ್ಟನ್ ಅದೇ ಬಲ್ಬ್ ಒಳಗಡೆ ಇರುತ್ತಲ್ಲ ಒಂದು ಲೈನು, ಅದು. ಈ ಹೆಸರಿನಲ್ಲಿ ಯಾವ ಭಾರತ ರತ್ನ ಪಡೆದಿಲ್ಲದವರು? ಸರ್ದಾರ್ ವಲ್ಲಭಾಯಿ ಪಟೇಲ್, ಇಂದಿರಾ ಗಾಂಧಿ, ರಾಧಾಕೃಷ್ಣ, ಲಾಲ್ ಬಹದ್ದೂರ್. ಈಗ ರೀಸೆಂಟಾಗಿ ಯಾರ್ಯಾರಿಗೆ ಭಾರತ ರತ್ನ ಸಿಕ್ತು ಅದು ನಿಮಗೆ ಗೊತ್ತಿರಬೇಕು. ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ರಚಿಸಿದವರು ರವೀಂದ್ರನಾಥ್ ಠಾಗೂರ್. ಈ ಸಲ ಕೇಳ್ಬೋದು ವಂದೇ ಮಾತರಂ ಬಗ್ಗೆ. ರಾಮಚರಿತ ಮಾನಸ ಬರೆದಿರುವವರು ತುಳಸಿದಾಸ್. ಯಾವುದು ಹೊಂದದೇ ಇರುವುದು? ಬಿಸ್ಮಿಲ್ಲಾ ಖಾನ್ ಶಾನಾಯಿ, ಶುಭಲಕ್ಷ್ಮಿ ಕರ್ನಾಟಕ ಸಂಗೀತ, ಪಂಡಿತ್ ಭೀಮ್ಸೆನ್ ಜೋಶಿ ಹಿಂದೂಸ್ತಾನ್, ಪಂಡಿತ್ ರವಿಶಂಕರ್ ತಬಲಾ ಅಲ್ಲ. ಸೊ ಇವಾಗ ನೀವು ಬರೀಬೇಕು ಪಂಡಿತ್ ರವಿಶಂಕರ್ ಯಾವುದಕ್ಕೆ ಫೇಮಸ್ ಆಗಿದ್ರು? ತಬಲಾದಲ್ಲಿ ಫೇಮಸ್ ಆಗಿರೋರ ಹೆಸರುಗಳು. ನಾನು ಯಾಕೆ ಆನ್ಸರ್ ಹೇಳಲ್ಲ ಅಂದರೆ ನೀವು ವರ್ಕ್ ಮಾಡಬೇಕು ಅನ್ನೋದು. ಬಿಕಾಸ್ ಇಲ್ಲಿ ನೋಡಿದ್ದನ್ನ ನೀವು ಇಲ್ಲೇ ಬಿಟ್ಟರೆ ನೆಕ್ಸ್ಟು ನಿಮ್ಮ ಎಫರ್ಟ್ ಏನು ಕಾಣಿಸೋದಿಲ್ಲ. ಅಟಾರ್ನಿ ಜನರಲ್ ಆದವರು, ಲೋಕಸಭೆಯ ಅಟಾರ್ನಿ ಜನರಲ್ ಆರ್ಟಿಕಲ್ 76. ಲೋಕಸಭೆಯ ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗಬಹುದು, ಮಾತನಾಡಬಹುದು, ಬಟ್ ಮತ ಚಲಾಯಿಸಲು ಆಗುವುದಿಲ್ಲ. ವೋಟಿಂಗ್ ಪವರ್ ಇಲ್ಲ ಅವರಿಗೆ. ದೆಹಲಿ ಸುಲ್ತಾನದ ಆಡಳಿತ. ಜಕಾತ್ ಎಂದರೆ ಮುಸ್ಲಿಂಗಳ ಮೇಲಿನ ತೆರಿಗೆ. ಜಕಾತ್ ಎಂದರೆ ಮುಸ್ಲಿಂಗಳ ಮೇಲಿನ ತೆರಿಗೆ. ತುಗ್ಲಕ್ ನಾಮ ಬರೆದವನು ಅಮೀರ್ ಖುಷ್ರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವುದು ಪ್ರಮುಖ ಸಾಧನವಾಗಿತ್ತು? ವೀಣೆ. ಪರಿಸರ ದಿನ ಜೂನ್ 5. ಈ ಸಲ ಇದ್ರದ್ದು ಥೀಮ್ ಕೇಳ್ಬೋದು ನಿಮಗೆ, ರೀಸೆಂಟ್ ಎಕ್ಸಾಮ್ ಆಗಿರೋದ್ರಿಂದ. ಮೇರಿ ಕಾಮ್ ಇವರು ಬಾಕ್ಸಿಂಗ್ಗೆ. ಇನ್ನು ನೆಕ್ಸ್ಟ್ ಬರ್ಬೋದು ಮೇರಿ ಕಾಮ್ ಮೂವಿಯನ್ನು ಮಾಡಿದವ್ರು ಯಾರು ಅಂತ, ಅದು ನಿಮಗೆ ಗೊತ್ತಿರಬೇಕು. ಪ್ರಿಯಾಂಕಾ ಚೋಪ್ರಾ ಮಿಸ್ ಯೂನಿವರ್ಸ್ ಆಗಿದ್ರು, ಮಿಸ್ ವರ್ಲ್ಡ್ ಆಗಿದ್ರು. ಯಾವಾಗ ಅನ್ನೋದು ನಿಮಗೆ ಗೊತ್ತಿರಬೇಕು. ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲನ್ನ ಕರೀತಾರೆ. ಸೊ ನೆಕ್ಸ್ಟ್ ಉಳಿದಿರುವಂತಹ 50 ಕ್ವಶನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ನಿಮ್ಗೊಂದು ಇದು ಹೆಲ್ಪ್ ಆಗ್ತದೆ ಅನಿಸುತ್ತೆ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 10 to 15 minutes ಪರ್ ವಿಡಿಯೋಸು. ದಯವಿಟ್ಟು ನೋಡಿ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮೀ ಆಫ್ಟರ್ ದ ಎಕ್ಸಾಮ್ಸ್. ಬಿಕಾಸ್ ಇಲ್ಲಿ ಏನು ಕೇಳಿಸ್ಕೊಂಡಿರ್ತೀರಲ್ಲ ಅದು ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ನಾನು ಏನು ಎಕ್ಸ್ಟ್ರಾ ಓದ್ಕೊಳ್ಳಿ ಅಂದಿರ್ತೀನಿ ಅದ್ರ ಮೇಲೆ ನೀವೇನಾದರೂ ಒಂಚೂರು ವರ್ಕೌಟ್ ಮಾಡಿದರೆ ಐ ವಿಲ್ ಟೆಲ್ ಯು, nobody can stop you clearing the exam. Thank you one and all. Share with your friends who are writing the exam. That's all for the day. See you in the next video. Thank you.